ವಿಷ್ಣೋನಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವ್ಯಪಮೇರಜಾಗಂ ಸಿಯೋ ಹಸ್ಕವಾಯದುತ್ತರಗಂ ಸದಸ್ಸಂ ವಿಚಕ್ರಮಾಣಸ್ತೇಧುರ್ಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ನಪ್ರಯಸ್ತೋ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾಹ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ. ಮಹಾದೇವ್ಯೇಶ್ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ಈ ಮಾಸ ಫೆಬ್ರವರಿ ಮಾಸ ಈ ಮಕರ ರಾಶಿಯವರಿಗೆ ಸಾಕಾಗೋಗ್ಬಿಟ್ಟಿದೆ. ಏಳ್ರಾಟ ಶನಿ ಇನ್ನು ಎಷ್ಟು ದಿವಸನಪ್ಪ? ಈಗಾಗಲೇ 7 ವರ್ಷದಿಂದ ಯಾವಾಗ ಧನುಸು ರಾಶಿಗೆ ಶನಿ ಸಂಚಾರವನ್ನು ಶುರು ಮಾಡಿದನೋ, ಧನುಸು ರಾಶಿ, ಮಕರ ರಾಶಿ, ಕುಂಭರಾಶಿ, ಇನ್ನೂ ಕುಂಭರಾಶಿಯಲ್ಲಿದ್ದಾನೆ. ಯಾವಾಗ ಆಚೆ ಹೋಗ್ತಾನೆ ಮೀನ ರಾಶಿಗೆ? ಮಾರ್ಚ್ 29ಕ್ಕೆ ಮೀನ ರಾಶಿಗೆ ಹೋಗ್ತಾನೆ, 3ನೇ ಮನೆಗೆ ಬರ್ತಾರೆ. ಇವತ್ತು ನೀವು ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದೀರೋ. ಬಹಳಷ್ಟು ಜನ ವಿವಾಹಕ್ಕೆ ಪ್ರಯತ್ನವನ್ನು ಪಟ್ಟರೂ ಸಹಿತ ವಿವಾಹ ಆಗಲ್ಲ. ಜಾತಕದಲ್ಲಿ ಕುಜದೋಷ ಇಲ್ಲ, ಸರ್ಪದೋಷ ಇಲ್ಲ, ಪಿತೃದೋಷ ಇಲ್ಲ, ಯಾವುದೇ ದೋಷ ಇಲ್ಲ, ಆದರೂ ಸಹಿತ ವಿವಾಹ ಅಂತಕ್ಕಂಥದ್ದು ಆಗ್ತಾ ಇಲ್ಲ. ಯಾಕೆಂದರೆ ಮಕರ ರಾಶಿಗೆ ಅಧಿಪತಿ ಶನಿ. ಈ ಶನಿಯನ್ನು ಜ್ಯೋತಿಷ್ಯ ಭಾಷೆಯಲ್ಲಿ ಕರ್ಮಕಾರಕ ಅಂತ ಕರಿತೇವೆ. ಕರ್ಮ ಅಂದರೆ ಕರ್ಮ ಮಾಡುವುದು ಅಂತಕ್ಕಂಥದ್ದಲ್ಲ. ಕರ್ಮ ಅಂದರೆ ಕೆಲಸ. ಸಂಸ್ಕೃತದಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಅಂದರೆ ಕರ್ಮಕಾರಕನ ಅನುಗ್ರಹ ಅಂತಕ್ಕಂಥದ್ದಿರಬೇಕು. ಕರ್ಮಕಾರಕನ ಅನುಗ್ರಹ ಇಲ್ಲ ಅಂತಂದರೆ ನಿಮ್ಗೆ ಯಾವುದೂ ಸರಿಯಾಗಿ ಕೆಲಸ ಆಗಲ್ಲ. ಇವತ್ತು ಎಷ್ಟೋ ಕುಟುಂಬಗಳು ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಪಡ್ತೀರಾ, ಕಿತ್ತೋಗಿರ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಇದೆ. ಬಹಳಷ್ಟು ಜನ ಆ ದೋಷ ಈ ದೋಷ, ಆ ಹೋಮ ಮಾಡಿ ಈ ಹೋಮ ಮಾಡಿ ಬಹಳಷ್ಟು ಜನ ಈಗಾಗಲೇ ಮಾಡಿಸಿರ್ತೀರ. ಆದರೆ ಒಂದು ವಿಚಾರವನ್ನು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ. ಯಾವ ಕುಟುಂಬ ಈ ಮಕರ ರಾಶಿಯ ಮಕ್ಕಳ ವಿವಾಹಕ್ಕೋಸ್ಕರ ಬಹಳಷ್ಟು ಶ್ರಮ ಪಡ್ತಾ ಇದ್ದೀರೋ, ಆಕಾಂಕ್ಷೆಗಳಾಗಿದ್ದಾರೋ, ಅವರಿಗೆ ಮೇ, ಜೂನ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ವಿವಾಹ ನಡೆದು ಹೋಗುತ್ತೆ. ನೀವು ಯಾವುದು ಪೂಜೆ ಮಾಡೋದು ಬೇಕಾಗಿಲ್ಲ. ಯಾಕೆಂದರೆ ಕರ್ಮಕಾರಕನು 3ನೇ ಮನೆಗೆ ಬಂದುಬಿಡ್ತಾನೆ. 3ನೇ ಮನೆಗೆ ಕರ್ಮಕಾರಕ ಬಂದ ಅಂತ ಅಂದರೆ ಯಾವ ಸಮಯಕ್ಕೆ ಏನೇನು ತೀರ್ಮಾನವನ್ನು ತಗೋಬೇಕು. ಇನ್ನೊಂದು ಕಡೆ ನಾವೇ ಹೇಳ್ತೇವೆ ಶನಿಗೆ ನ್ಯಾಯಕಾರಕ ಅಂತ ಆಗೋಗುತ್ತೆ. ಇಷ್ಟು ದಿನ ಹಣವನ್ನು ಖರ್ಚು ಮಾಡಿದ್ದು ಸಾಕು, ಅನುಕೂಲಗಳಾಗತ್ತೆ. ಆದರೆ ಜಾತಕದಲ್ಲಿ ಕುಜದೋಷ ಇದೆಯಾ ನೋಡ್ಕೊಳ್ಳಿ, ಸಂಪೂರ್ಣ ಕಾಲ ಸರ್ಪದೋಷ ಇದೆಯಾ ನೋಡ್ಕೊಳ್ಳಿ, ಅಪೂರ್ಣ ಕಾಲ ಸರ್ಪದೋಷ ಇದೆಯಾ ನೋಡ್ಕೊಳ್ಳಿ, ಕುಜ ಶುಕ್ರರು ಏಕರಾಶಿಯಲ್ಲಿದ್ದಾರಾ ನೋಡ್ಕೊಳ್ಳಿ, ಪಿತೃದೋಷ ಇದೆಯಾ ನೋಡ್ಕೊಳ್ಳಿ. ಇಷ್ಟನ್ನು ಸರಿಯಾಗಿ ನೀವು ನೋಡಿಕೊಂಡು ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಮಕ್ಕಳ ವಿವಾಹ ಅಂತಕ್ಕಂಥದ್ದು ಅನುಕೂಲದ ರೀತಿಯಲ್ಲಿ ಆಗೋಗುತ್ತೆ. ಶ್ರಮ ಪಡಬೇಕಾಗಿಲ್ಲ. ಇವತ್ತು ಬಹಳಷ್ಟು ತತ್ತರಿಸ್ತಾ ಇದ್ದೀರಾ, ಗುರುಗಳೇ ನಮ್ಮ ಜನದಲ್ಲಿ ಹೆಣ್ಣೇ ಸಿಗಲ್ಲ ಗುರುಗಳೇ, ನಮ್ಮ ಜನದಲ್ಲಿ ಒಳ್ಳೆ ಗಂಡು ಸಿಗ್ತಾನೇ ಇಲ್ಲ ಗುರುಗಳೇ, ಬರ್ತಾರೆ ನೋಡ್ತಾರೆ ಹೊರಟೋಗ್ತಾರೆ. ಖಂಡಿತವಾಗಿ ಆ ರೀತಿ ಆಗಲ್ಲ, ಖಂಡಿತ ಅನುಕೂಲಗಳಾಗತ್ತೆ. ಆದರೆ ಫೆಬ್ರವರಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ವಿಚಾರಗಳಿದೆ. ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಏಕಾಗ್ರತೆ ಕೊರತೆ ಇದೆ. ವಾಹನ ಚಾಲನೆ ಮಾಡ್ತಕ್ಕಂಥ ಸಮಯದಲ್ಲಿ ಏಕಾಗ್ರತೆಯನ್ನು ಇಟ್ಟು ವಾಹನ ಚಾಲನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಗ್ರಹಚಾರ ಅಂತಕ್ಕಂಥದ್ದು ಯಾರನ್ನು ಹೇಳಿ ಕೇಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಸರಿಯಾಗಿದ್ದರೂ ಸಹಿತ ನಿಮ್ಮ ಎದುರುಗಡೆ ಬರ್ತಕ್ಕಂಥವನು ಸರಿಯಾಗಿರ್ತಾನೆ ಅನ್ನೋದು ಏನು ಗ್ಯಾರಂಟಿ? ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥ ಸಮಯದಲ್ಲಿ ಮನೆಯಿಂದ ಬಾಗಿಲಿಂದ ಹೊರಗಡೆ ಬಂದ ತಕ್ಷಣ ಸ್ವಲ್ಪ 2 ನಿಮಿಷ ಅಥವಾ 1 ನಿಮಿಷವಾದರೂ ನಿಂತು ಒಂದು ಗ್ಲಾಸ್ ನೀರನ್ನು ಕುಡಿದು ಸಮಾಧಾನವಾಗಿ ನಂತರ ಹೋಗಿ ವಾಹನ ಚಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಏಕಾಗ್ರತೆ ಅಂತಕ್ಕಂಥದ್ದು ಬರುತ್ತೆ. ಹಾಗೆ ಏಕಾಗ್ರತೆ ಅಂತಕ್ಕಂಥದ್ದು ಬರಲಿಲ್ಲ ಅಂತ ಅಂದರೆ ಬಹಳಷ್ಟು ಸಂಕಟಗಳನ್ನು ಅನುಭವಿಸಬೇಕಾಗತ್ತೆ.
ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಆರೋಗ್ಯದ ಕಡೆ ಗಮನವನ್ನು ಹರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಎಲ್ಲರಿಗೂ ಉಪಕಾರ ಮಾಡ್ತೀರಾ. ಊರಿಗೆ ಉಪಕಾರಿ, ಮನೆಗೆ ಅಪಕಾರಿ. ಕನ್ನಡದಲ್ಲಿ ಹೇಳ್ತಾರೆ, ಊರಿಗೆ ಉಪಕಾರಿ, ಮನೆಗೆ ಮಾರಿ. ಆ ರೀತಿ ನಿಮ್ಮ ಜೀವನ. ಕೋಪ ಮಾಡ್ಕೋತೀರಿ. ಯಾಕೆ ಮಾಡ್ಕೋತೀರಾ ಕೋಪನ? ನಿಮಗೆ ಅಧಿಪತಿ ಶನಿ ನಿಜ. ಶನಿಯ ಆರ್ಭಟವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತೀರ. ಸ್ವಲ್ಪ ಧ್ಯಾನ ಮಾಡಿ. ಕೂತ್ಕೊಳ್ಳಿ, ನಿಮ್ಮ ಮನೆ ದೇವರ ಮನೆಯಲ್ಲೇ ಕೂತ್ಕೊಳ್ಳಿ. ಪ್ರಾತಃ ಕಾಲದಲ್ಲಿ ಸೋಂಬೇರಿತನ ಮೊದಲು ಬಿಡಿ, ಆಲಸ್ಯವನ್ನು ಬಿಡಿ, ಜಡತ್ವವನ್ನು ಬಿಡಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ, ರೂಢಿಸ್ಕೊಳ್ಳಿ. ದಯಮಾಡಿ ಅಪಹಾರ್ಥ ಮಾಡ್ಕೋಬೇಡಿ. ನನ್ನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಲ್ಪವಾದರೂ ಸಹಾಯವಾದರೆ ಅಷ್ಟೇ ಸಾಕು. ನಾವು ಜ್ಯೋತಿಷ್ಯ ಅಧ್ಯಯನವನ್ನು ಮಾಡಿದ್ದಕ್ಕೆ ಸಾರ್ಥಕವಾಗುತ್ತೆ. ನಾವು ಪುರೋಹಿತರು, ನಿಮ್ಮ ಹಿತವನ್ನು ಬಯಸ್ತಕ್ಕಂಥವರು. ನಿಮ್ಮ ಹಿತಕ್ಕೋಸ್ಕರ ಮೂಗಿಡಿದು ಜಪ ತಪ ಚಳಿ ಮಳೆ ಗಾಳಿ ಅನ್ನದೆ ಹೋಮ ಹವನ ಪೂಜೆ ವ್ರತಗಳನ್ನು ಮಾಡ್ತಕ್ಕಂಥದ್ದು. ಇವತ್ತು ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ರಲ್ಲಿ ವ್ಯತ್ಯಾಸಗಳಾಯಿತು ಅಂದರೆ ಸಾಕು, ನೀವು ಹೇಳ್ತೀರಾ ಅಯ್ಯೋ ಅಸಿಡಿಟಿ ಬಂದ್ಬಿಡುತ್ತೆ, ಗ್ಯಾಸ್ ತುಂಬ್ಕೊಂಡ್ಬಿಡುತ್ತೆ ಖಾಲಿ ಬಿಟ್ಟರೆ. ಆದರೆ ಪುರೋಹಿತರ ಜೀವನ ಆ ರೀತಿ ಇಲ್ಲ. ಪುರೋಹಿತರ ಜೀವನದಲ್ಲಿ ಯಾವುದೇ ಒಂದು ಯಜ್ಞ ಯಾಗಾದಿಗಳು ಮಾಡ್ತಕ್ಕಂಥ ಸಮಯದಲ್ಲಿ ಅವರು ಉಪವಾಸದಿಂದಿರಬೇಕು. ಅಗ್ನಿಮುಖ ಪ್ರಯೋಗವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಪೂರ್ಣಾವತಿ ಆದ ನಂತರವೇ ಅವರು ಪ್ರಸಾದವನ್ನು ಸ್ವೀಕರಿಸಬೇಕು. ಅದು ಯಾರಿಗೋಸ್ಕರ? ನಿಮಗೋಸ್ಕರ. ಪುರೋಹಿತರನ್ನು ಅಷ್ಟೊಂದು ತುಚ್ಛವಾಗಿ ನೋಡಬೇಡಿ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ, ಪುರೋಹಿತರು ಅಂದರೆ ಸಾಕು, ಇತ್ತೀಚೆಗೆ ಬಹಳಷ್ಟು ಅಲ್ಪ ಸ್ವಲ್ಪ ಕಲ್ತಿರ್ತಕ್ಕಂಥವರು, ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟನೂ ಮಾಡಿ ಆಮೇಲೆ ಅಗ್ನಿಮುಖ ಮಾಡ್ತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ. ಅಂಥವರಿಗೆ ನಾನು ಹೇಳ್ತಾ ಇಲ್ಲ. ಇವತ್ತು ನಿಜವಾದ ಪುರೋಹಿತರಿದ್ದಾರೆ. ನಿಮ್ಮಂಥವರ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಮಾಡ್ತಾ ಇದ್ದಾರೆ. 3ನೇ ಮನೆಗೆ ಶನಿ ಬರ್ತಾ ಇದ್ದಾನೆ. ಮಾರ್ಚ್ 29ನೇ ತಾರೀಕು ಎಲ್ಲೇ ಇದ್ದರೂ ಬಂದರೂ ಜಾಯಿನ್ ಆಗಿ ಸಾಮೂಹಿಕವಾಗಿ ಮತ್ತು ಪ್ರತ್ಯೇಕವಾಗಿ ಶನಿ ಶಾಂತಿ ಹೋಮವನ್ನು ನನ್ನ ಗೋಶಾಲೆಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇನೆ.